31st ನೈಟ್ ಇವತ್ತು 31st ನೈಟ್ ಚರ್ಚಿಗೆ ಹೊರಟಿದ್ದೇವೆ. ಅದು ಗಾಡಿ ಚರ್ಚಿಗೆ ಹೊರಟಿದ್ದೇವೆ. 7:30ಗೆ ಸರ್ವಿಸ್. ನಾವು 5 ಗಂಟೆಗೆ ಹೊರಟಿದ್ದೇವೆ. ಮತ್ತು ಟ್ರಾಫಿಕ್ ಸ್ಟಾರ್ಟ್ ಆಗ್ತದೆ. ಬುರ್ಜ್ ಖಲೀಫಾದಲ್ಲೆಲ್ಲ ಇವತ್ತು ಫೈರ್ ಶೋ ಉಂಟು. ಸೊ ಟ್ರಾಫಿಕ್ ಸ್ಟಾರ್ಟ್ ಆಗ್ತದೆ ಅಂತೇಳಿ ಬೇಗ ಹೊರಟಿದ್ದೇವೆ. ಗಂಡ ಆಫೀಸಲ್ಲೇ ಇದ್ದಾರೆ. ಸೊ ಅವರನ್ನು ಪಿಕಪ್ ಮಾಡಿ ಮತ್ತು ಅಲ್ಲಿಂದ ಚರ್ಚಿಗೆ ಹೋಗುದು. ಇವತ್ತು ಕನ್ನಡ ಚರ್ಚಿಗೆ ಹೋಗುದು. ಸೊ ಅವರನ್ನು ಪಿಕಪ್ ಮಾಡಿ ಈಗ ಹೋಗುದು. ಒಟ್ರಾಸಿ ಟ್ರಾಫಿಕ್ ಉಂಟು ಎಲ್ಲ ಕಡೆ ಇವತ್ತು. ಟ್ರಾಫಿಕ್ ಆಚೆ ಸೈಡ್ ಎಷ್ಟು ಟ್ರಾಫಿಕ್ ಉಂಟು ನೋಡಿ. ಎಲ್ಲರೂ ಸಹ ವಾಪಸ್ ಮನೆಗೆ ಬರುದು. ಫುಲ್ ಆಗ ಸ್ಟಾರ್ಟ್ ಆಗಿದೆ ಟ್ರಾಫಿಕ್. ಒಟ್ರಾಸಿ ಟ್ರಾಫಿಕ್ ಇವತ್ತಂದ್ರೆ ಬೇಗ ಬಿಟ್ಟಿದ್ದಾರೆ ಎಲ್ಲರದ್ದು ಸಹ ಆಫೀಸ್. ಯಾಕಂದ್ರೆ ಬುರ್ಜ್ ಖಲೀಫಾದಲ್ಲಿ ಇವತ್ತು ಫೈರ್ ವರ್ಕ್ ಇದು ಉಂಟು, ಫೈರ್ ಶೋ ಉಂಟು. ಚರ್ಚನ್ನು ಒಳ್ಳೆ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ಒಂದು ದೊಡ್ಡದಾದ ಕ್ರಿಸ್ಮಸ್ ಟ್ರೀ ಮಾಡಿದ್ದಾರೆ. ಕ್ರಿಸ್ಮಸ್ ಟ್ರೀ ಅಂತ ಹೇಳಿದ ಮೇಲೆ ಒಂದು ಫೋಟೋ ತೆಗೆಯೋದು ಮ್ಯಾಂಡೇಟ್ರಿ ಅಲ್ಲ, ಇಲ್ಲದ್ರೆ ಎಂತದ ಮಿಸ್ ಮಾಡಿದೆವು ಅಂತಲೇ ಆಗ್ತದೆ. ಬುರ್ಜ್ ಖಲೀಫಾದಲ್ಲಿ ಇವತ್ತು ಫುಲ್ ಲೈವ್ ಶೋ ಆಯ್ತಾ. ಪಟಾಕಿದು ಶೋ ಎಲ್ಲ ಲೈವ್ ಇಟ್ಟಿದ್ದಾರೆ. ಸೊ ನಾವು ಅದನ್ನೇ ನೋಡ್ತಿದ್ದೇವೆ. ನಿಮಿಷ ಉಂಟು ನ್ಯೂ ಇಯರ್ಗೆ. ಇಲ್ಲಿ ಸಹ ಪಟಾಕಿ ಬಿಡ್ತಾ ಇದ್ದಾರೆ. ಪಟಾಕಿ ನಾವು ಹೋಗ್ಲಿಲ್ಲ ಈ ಸರ್ತಿ. ಇಲ್ಲಿ ಸಹ ಕಾಣ್ತಾ ಉಂಟು. ಇದು ಅಜ್ಮಾನ್ದು ಪಟಾಕಿ. ಸಹ ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ಪ್ರಾಸ್ಪರಸ್ ನ್ಯೂ ಇಯರ್. ಈ ವರ್ಷ ನಿಮ್ಮೆಲ್ಲರಿಗೆ ಸಹ, ನಿಮ್ಮೆಲ್ಲರ ಫ್ಯಾಮಿಲಿಗೆ ಒಳ್ಳೆ ಹೆಲ್ತ್, ವೆಲ್ತ್ ಹಾಗೂ ಹ್ಯಾಪಿನೆಸ್ ತರಲಿ ಅಂತೇಳಿ ನಾನು ಪ್ರೇಯರ್ ಮಾಡ್ತೇನೆ. ನಮ್ಗೆ ಎಂತ ಅಂತೇಳಿ ಗೊತ್ತಿಲ್ಲ ಅಲ್ಲ, ಈ ವರ್ಷದಲ್ಲಿ ಎಂತ ಆಗ್ತದೆ ಅಂತೇಳಿ ನಮಗೆ ಅಂತೂ ಗೊತ್ತಿಲ್ಲ. ಎಲ್ಲ ದೇವರ ಕೈಯಲ್ಲಿ ಉಂಟು. ಅವರು ಇಟ್ಟಾಗೆ ಆಗ್ತದೆ ಅಷ್ಟೇ. ಸೊ ಎಲ್ಲ ದೇವರ ಮೇಲೆ ಭಾರ ಹಾಕಿ ಈ ವರ್ಷವನ್ನು ಪ್ರಾರಂಭ ಮಾಡುವುದು. ಈಗ ಗಾಡಿ ಸೆಟ್ ಮಾಡಲಿಕ್ಕೆ ಬಂದಿದ್ದೇವೆ ನಾನು ಹಾಗೂ ನನ್ನ ಹಸ್ಬೆಂಡ್. ಸೆಟ್ ಮಾಡಿ ಈಗ ಚರ್ಚಿಗೆ ಹೋಗ್ಲಿಕ್ಕೆ ಉಂಟು. ನನ್ನ ನ್ಯೂ ಇಯರ್ ರೆಸೊಲ್ಯೂಷನ್ ಎಂತ ಬೇಗನೆ ನಿಮಗೆ ಹೇಳ್ತೇನೆ. ಮಾಡದೆ ಈ ವಿಡಿಯೋ ನೋಡಿ. ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ ನನ್ನ ನ್ಯೂ ಇಯರ್ ರೆಸೊಲ್ಯೂಷನ್ ಎಂತ ಅಂತೇಳಿ. ಮತ್ತು ಜಿಮ್ ಒಬ್ಬರು ಹೋಗುದಿಲ್ಲವಾ ಕೇಳಿದರು. ಜಿಮ್ ಹೋಗ್ಬೇಕಂತೇಳಿ ಆಸೆ ಇತ್ತು. ಆದರೆ ಸಾಧಾರಣ ಒಂದು 2-3 ತಿಂಗಳಾಯಿತು ಹೋಗಲಿಕ್ಕೆ ಆಗ್ತಿಲ್ಲ ಜಿಮ್ಮಿಗೆ. ಯಾಕಂದರೆ ತುಂಬ ಕಮಿಟ್ಮೆಂಟ್ಸ್. ಯೂಟ್ಯೂಬ್ ಅಂತ ಹೇಳಿದ ಮೇಲೆ ಖಾಲಿ ವೀಡಿಯೋ ತೆಗೆದು ಅಪ್ಲೋಡ್ ಮಾಡೋದಲ್ಲ, ವೀಡಿಯೋ ಎಡಿಟಿಂಗ್ ಮಾಡಲಿಕ್ಕೆ ಇರ್ತದೆ, ತುಂಬ ಕೆಲಸ ಇರ್ತದೆ. ಅದರ ಹಿಂದೆ ಸಹ ಒಂದು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ವ್ಯೂ ಬರಲಿ, ವ್ಯೂ ಬರದೇ ಇರಲಿ, ಕೆಲವು ಸತಿ 5,000 ವ್ಯೂ ಬರ್ತದೆ, ಕೆಲವು ಸತಿ 1,000 ವ್ಯೂ ಬರ್ತದೆ. ಆದರೆ ನಮ್ಮ ಎಫರ್ಟ್ಸ್ ಉಂಟಲ್ಲ, ನಾವು ಹಾಕುವ ಪರಿಶ್ರಮ ಅದು ಸೇಮೇ ಇರ್ತದೆ. ವ್ಯೂ ಬರೋದಿಲ್ಲದ ಸಹ ನಾವು ಅಷ್ಟೇ ಎಫರ್ಟ್ಸ್ ಹಾಕಬೇಕಾಗ್ತದೆ. ನಾನು ಶಾಲೆಯಿಂದ ಬಿಟ್ಟು ಬಂದು ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಇರ್ತದೆ. ಎಡಿಟಿಂಗ್ ಮಾಡಲಿಕ್ಕೆ ಅಟ್ಲೀಸ್ಟ್ ಒಂದು 3 hours ಬೇಕು ನನಗೆ. ಅವಳು ಬರುವಷ್ಟರಲ್ಲಿ ನಾನು ಎಡಿಟಿಂಗ್ ಆಗಬೇಕು. ಸೊ ನಾನು ಜಿಮ್ಮಿಗೆ ಹೋದರೆ ಪ್ರಾಬ್ಲಮ್ ಎಂತ ಆಗೋದಂದರೆ, ನಾನು ಬರುವಾಗ 10:30 ಆಗ್ತದೆ. 10:30 ಬ್ರೇಕ್ಫಾಸ್ಟ್ ಎಲ್ಲ ಆಗುವಾಗ 11 ಆಗಿ ಮತ್ತು ಕಷ್ಟ ಆಗ್ತದೆ ನನಗೆ ಎಡಿಟಿಂಗ್ಗೆ ಟೈಮ್ ಸಿಗೋದಿಲ್ಲ. ಅದರಿಂದಾಗಿ ಈಗಕ್ಕೆ ನಾನು ಜಿಮ್ಮನ್ನು ಪಾಸ್ ಮಾಡಿದ್ದೇನೆ. ಬಿಕಾಸ್ ನನಗೆ ಟೈಮಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಉಂಟು. ಮತ್ತು ವೀಡಿಯೋಸ್ ನಾನು ಹಾಕೋದಿಲ್ಲದ್ರೆ ಉಂಟಲ್ಲ, ಚಾನಲ್ ಡೌನ್ ಹೋಗ್ತದೆ. ನಾನು 1 ವಾರ ವೀಡಿಯೋ ಹಾಕದ ಕಾರಣ ಈಗ ವ್ಯೂಸ್ ಸ್ವಲ್ಪ ಕಮ್ಮಿ ಆಗಿದೆ. ಚಿಂತಿಲ್ಲ, ದೇವರು ಇಟ್ಟಾಗಿ ಆಗ್ತದೆ. ಇದೇನು ನಂದು ಮೇನ್ ಸೋರ್ಸ್ ಆಫ್ ಇನ್ಕಮ್ ಏನಲ್ಲ, ಇದು ನಾನು ಮಾಡೋದು ಔಟ್ ಆಫ್ ಪ್ಯಾಷನ್. ಸೊ ನೋಡುವ, ದೇವರು ಇಟ್ಟಾಗಿ ಆಗ್ತದೆ. ಈ ವರ್ಷ ಪ್ರಾರಂಭ ಮಾಡುವ. ಒಳ್ಳೆ ಸ್ಪಿರಿಟ್, ಒಳ್ಳೆ ಸೀಲಿಂದ ದೇವರು ನಡೆಸ್ತಾರೆ ಅಲ್ಲ. ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು ಸದ್ಯಕ್ಕೆ ನೀನು ಯೂಟ್ಯೂಬ್ ಪಾಸ್ ಮಾಡು, ಜಿಮ್ ಪಾಸ್ ಮಾಡಬೇಡ ಅಂತೇಳಿ. ಬಟ್ ಪ್ರಾಬ್ಲಮ್ ಎಂತ ಆಗೋದು ಗೊತ್ತುಂಟ, ಯೂಟ್ಯೂಬ್ ಪಾಸ್ ಮಾಡಿದರೆ ಮತ್ತೆ ಅದು ಆಲ್ಗೋರಿದಮ್ ಆಚೆ ಈಚೆ ಆಗಿ ಮತ್ತೆ ನಾನು ಇಷ್ಟು 1 ವರ್ಷ ಮಾಡಿದ ಎಫರ್ಟ್ಸ್ ಎಲ್ಲ ನೀರಲ್ಲಿ ಹೋಗ್ತದೆ. ಅದರಿಂದಾಗಿ ಸದ್ಯಕ್ಕೆ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕ್ತಾ ಇರ್ತೇನೆ. ಸೊ ನನ್ನ ಸೈಡಿಂದ ನಾನು ಆದಷ್ಟು ಎಫರ್ಟ್ಸ್ ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಜಿಮ್ ಪಾಸ್ ಮಾಡಿದ್ದೇನೆ, ಬಟ್ ನಾನು ವಾಕಿಂಗ್ಗೆ ಹೋಗ್ತಾ ಇರ್ತೇನೆ. ರಾತ್ರಿ ಊಟ ಆದ ಮೇಲೆ ಸ್ವಲ್ಪ ವಾಕಿಂಗ್ಗೆ ಹೋಗಿ ಬರೋದು. ಸೊ ಎಂಥ ಒಂದು ಫಿಸಿಕಲ್ ಎಕ್ಸಸೈಸ್ ಇದ್ರೆ ಆಯ್ತಲ್ಲ. ಸೊ ಸದ್ಯಕ್ಕೆ ಜಿಮ್ಮನ್ನು ಪಾಸ್ ಮಾಡಿದ್ದೇನೆ. ಚರ್ಚ್ ಎಲ್ಲ ಆಯಿತು. ಈಗ ನಾವು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗ್ತಾ
ಹೋಗ್ತಾ ಇದ್ದೇವೆ ಇಂಡಿಯಾ ಹೌಸ್ಗೆ. ಕೆಮ್ಮು ಉಂಟಾ ಅತ್ತೆಂದಿದ್ದಾರೆ ಕಾಣುದು. ಕಂಡ್ರು ಇಲ್ಲಿ ಒಂದು ಗುಹೆಯಾಗಿ ಕಾಣ್ತಾ ಉಂಟಲ್ಲ, ಇದು ಮೆಟ್ರೋ ಸ್ಟೇಷನ್ ಆಯ್ತಾ. ಎಲ್ಲ ಮೆಟ್ರೋ ಸ್ಟೇಷನ್ ಸೇಮ್ ಡಿಸೈನ್ ಮಾಡಿರ್ತಾರೆ ಆಯ್ತಾ. ಎಂತ ಮಾರೆ ಮಿಸಸ್ ಕುಂದರ್, ಇದ್ರಲ್ಲಿ ಎಂತ ಉಂಟು ವಿಶೇಷ? ಇದು ಇಂಡಿಯಾದಲ್ಲಿ ಸಹ ಉಂಟು ಮೆಟ್ರೋ ಅಂತ ಹೇಳ್ತೀರಾ? ಇಲ್ಲಿಯ ಮೆಟ್ರೋದ ಎಂತ ವಿಶೇಷ ಅಂದ್ರೆ ಇಲ್ಲಿ ಡ್ರೈವರ್ ಇಲ್ಲ ಮಾರಿ. ಎಲ್ಲ ಮೆಟ್ರೋವನ್ನು ಪ್ರೋಗ್ರಾಮ್ ಮಾಡಿದ್ದಾರೆ, ಅದರಿಂದಾಗಿ ಯಾವ ಮೆಟ್ರೋ ಅಲ್ಲಿ ಡ್ರೈವರ್ ಇಲ್ಲ. ನೆಲ ಗುಲಾಬಿ ನೋಡಿ ಇಲ್ಲಿ ಇದಲ್ಲ, ಇದು ನಾನು ಗುಲಾಬಿ, ನೆಲ ಗುಲಾಬಿ. ಏನು ಮಗ ತುಂಬಾ ಚಳಿ ಉಂಟಾ? ಅದೇ ಜಿಂಜರ್ ಗಾರ್ಲಿಕ್ ಹೇಳು. ಮಂಡೆ ಸಾಗಿ ಅಲ್ಲಾಡ್ತಾ ಉಂಟು ಅವರಾಗಿ. ಇವರು ಒಂದು ಪ್ಲೇಟ್ ವಡೆ ಹೇಳಿದ್ದಾರೆ. ಬಿಸಿ ಉಂಟಾ? ನಾನೊಂದು ಪ್ಲೇಟ್ ಪೂರಿ ಬಾಜಿ ಹೇಳಿದ್ದಾನೆ. ಒಂದು ಪ್ಲೇಟಲ್ಲಿ 4 ಪೂರಿ ಬರ್ತದೆ. 1 2 3 4. ಸ್ವಲ್ಪ ನೀರುಳ್ಳಿ, ಲಿಂಬೆ ಹಾಗೂ ಬಾಜಿ, ಚಟ್ನಿ ಬೇಕಿದೆ ಚಟ್ನಿ. ಮಸಾಲೆ ದೋಸೆ ಬಂತು. ಇವರ ಫೇವ್ರೆಟ್ ಹಸುವಲ್ಲಿ ಲೋಕಲ್ ಅವರಿಗೆ. ಫಸ್ಟ್ ಓಪನಿಂಗ್ ಇನ್ನಿಂಗ್ಸ್ ಆಯ್ತು, ಈಗ ಸೆಕೆಂಡ್ ಇನ್ನಿಂಗ್ಸ್. ನನ್ನಲ್ಲಿ ಕಮೆಂಟ್ ಹಾಕೋರಂತೆ ಬೊಕ್ಕ ಓಡೆ ಬಚ್ಚರೆ ಅಂತೇಳಿ. ಮುಂಚೆ ಕಿಯಾರನ್ಗೆ ಬನ್ಸ್ ಇಷ್ಟ ಇತ್ತು, ಈಗ ಏನ ಸೆಟ್ ದೋಸೆ ಫ್ಯಾನ್ ಆಗಿ ಹೋಗಿದ್ದಾಳೆ ಅವಳು. ಊಟ ಎಲ್ಲ ಆಯ್ತು. ಇವಳೊಂದು ಗಡಿ ವೀನಕ್ಕದು BP ಚೆಕ್ ಮಾಡ್ತಾಳೆ. ಸರಿ ಇದ್ದಾರ ಮಗ ವೀನಕ್ಕ? ಇಲ್ಲವಾ? ಏನಾಗಿದೆ? 88 ಬಂತ? ಮೆಲ್ಲ ಕೊಂಡೋಗು ಮಗ ಗಾಡಿಗೆ. ಇವಳಿಗಿದೇ ಬೇಲೆ BP ಚೆಕ್ ಮಾಡುದು ಇವರದು. ನಿಮ್ಮದು ನರ್ಸ್ ಇದು. ಹ್ಯಾಪಿ ನ್ಯೂ ಇಯರ್ ಅಂಕಲ್. ಇಲ್ಲಿ ಬಂದ್ರೆ ಅಂತೂ ಕಿಯಾರನ್ಗೆ ಫುಲ್ ಆನ್ ಟೈಮ್ ಪಾಸ್. ಪ್ರತಿಯೊಬ್ಬರು ನಿಂತುಕೊಂಡು ಮಾತಾಡಿಸ್ತಾರೆ. ಎಸ್ಪೆಷಲಿ ಇವರಂತೂ ಹೇಳುದ ಬೇಡ, ತುಂಬಾ ಪ್ರೀತಿ ಮಾಡ್ತಾರೆ ಕಿಯಾರನ್ನು. ನೀವು ಯಾವ ಊರು? ಬೈಂದೂರಾ? ಓ ಓಕೆ ಓಕೆ ಓಕೆ. ಹೋಗ್ತೇ ಮಗ ಬೈಂದೂರ್ಗೆ? ಹೋಗು, ನಾನೊಂದು ಫೋನ್ ಕೊಡ್ತೇನೆ, ಸ್ವಲ್ಪ ವ್ಲಾಗ್ ಮಾಡಿ ಬಾ ಬೈಂದೂರಲ್ಲಿ. ಫ್ರೆಶ್ ಮೀನು ಒಂದು 2 kg ನನಗೆ. ತುಳಸಿ ಗಿಡ ಅಂತ ನಟ್ಟಿದ್ದಾರೆ ಇಲ್ಲಿ, ಬಹುಶಃ ಪೂಜೆ ಮಾಡ್ತಾರೆ ಅಣ್ಣ. ಇಲ್ಲಿ ಇದೆಲ್ಲ ಇದು ಎಂತ ನೆಲ ಗುಲಾಬಿ ಅಲ್ಲ? ನೆಲ ಗುಲಾಬಿ ಒಳ್ಳೆ ಕಲರ್. ಎಸ್, ಫಿಶ್ ಮಾರ್ಕೆಟ್ದು ಪಾರ್ಕಿಂಗ್ ಎಲ್ಲ ರೆಡಿ ಆಗಿದೆ. ಇನ್ನು ಬಂದು ಲೋಡ್ ಮೀನು ಕೊಂಡೋಗ್ಬೋದು ನಿಮಗೆ. ಅಜ್ಮಾನ್ ಫಿಶ್ ಮಾರ್ಕೆಟ್, ನಮ್ಮ ಮೀನಿನ ಮಾರ್ಕೆಟ್ ಜಿಗ್ಗ. ATMs ಉಂಟು. ಹಣವೇ ತರಲಿಲ್ಲ ಅಂತ ಹೇಳಲಿಕ್ಕಿಲ್ಲ. ಇಲ್ಲಿಂದ ಹಣ ತಕೊಂಡು ಮೀನನ್ನು ತಗೊಳ್ಬೋದು, ಎಲ್ಲ ಕ್ಯಾಶ್. ಊರಲ್ಲಿ ಹೇಗೆ ಹೆಚ್ಚಾಗಿ ಕ್ಯಾಶ್ ಕೊಟ್ಟು ಮೀನು ತಗೊಳ್ಬೇಕು, ಹಾಗೆ ಇಲ್ಲಿ ಸಹ ಕಾರ್ಡ್ ಸಿಸ್ಟಮ್ ಇಲ್ಲ, ಕ್ಯಾಶ್ ಕೊಟ್ಟೆ ತಗೊಳ್ಬೇಕು. ಇದ್ಯಾವ ಮೀನು? ಪಾರವ? ಇದು ಸಿಬನ್, ಗೋಲ್ಡನ್ ಪಾಂಫ್ರೆಟಾ? ಇದು ಪಾರವಯಾ? ದೊಡ್ಡ ಮೀನು ಉಂಟು ಇವತ್ತು. ನಮ್ಗೆ ಮೊನ್ನೆ ಫಿಶಿಂಗ್ ಮಾಡೋದು ಯಾವ್ದು ಸಿಕ್ಕಿದ್? मस्कत में है अभी, आप देखा ही नहीं। एक हफ्ता हो गया। 3-4 ब्लॉग से मैं मस्कत में हूँ। ಎಷ್ಟು ಹಕ್ಕಿ ಕೂತಿದೆ ನೋಡಿ, ಮೀನಿಗೆ ಕಾಯುವುದೇನ ಹಕ್ಕಿಗಳು ನೋಡಿ. ಸ್ವಲ್ಪ ಬೇರೆ ಟೈಪ್ ಹಕ್ಕಿ ಅಲ್ಲ ಇದು? ಪಿಜನ್ ಕಲರ್ ಉಂಟು ಮನೆ. ನಮ್ಮ ಬಾಲ್ಕನಿಗೆ ಬರೋದಕ್ಕೆ ಕಲರೇ ಸರಿ ಕಟ್ಟಿರುದು. ಹೌದಲ್ಲ, ಇದು ಬೇರೆ ಟೈಪ್, ಇದು ದೊಡ್ಡ ಪ್ರಾಣಿ, ಇದು ಪಕ್ಷಿ. ಇಲ್ಲಿ ಮೀನುಂಟೇನ, ಇದು ಸ್ವಿಮ್ಮಿಂಗ್ ಸಹ ಮಾಡ್ತದೆ ನೋಡಿ, ಚಂದ ಉಂಟು. ಇವರಿಗೆ ತೆಮ್ಮ ಇಲ್ಲೇ ಏಲಂ ನಡೆಯುವುದಿಲ್ಲೇ.
ಗೊತ್ತೇ ಆಗುದಿಲ್ಲ ಬೆಳಿಗ್ಗೆ ಏಲಂ ನಡೆದಿದೆ ಅಂತಿಲ್ಲ, ಅಷ್ಟು ಕ್ಲೀನ್ ಇಡ್ತಾರೆ. ಇಲ್ಲದೆ ಮುನ್ಸಿಪಾಲ್ಟಿದವ್ರು ಫೈನ್ ಕೊಡ್ತಾರೆ. ಅದಕ್ಕೆಲ್ಲ ಕ್ಲೀನ್ ಇಡ್ತಾರೆ. ಹೋಗುವ, ಮೀನೆಲ್ಲ ತಗೊಂಡಾಯ್ತು. ಎಟ್ಟಿ ತಗೊಂಡೋದು 1 kg. ಭಾರಿ ಒಂದು ದೊಡ್ಡದಾದ ಎಟ್ಟಿ ನೋಡಿ. ಒಳ್ಳೆ ಸ್ನಾನ ಮಾಡಿ ಬಂದಾಗ ಉಂಟು, ಫ್ರೆಶ್ ಉಂಟು ಅಲ್ಲ, ಒಳ್ಳೆ ಫ್ರೆಶ್ ಉಂಟು. ಸ್ನಾನ ಮಾಡಿ ಬಂದಾಗ ನೋಡಿ. ಇಲ್ಲ, ಅದರಲ್ಲಿ ಉಂಟು ತೊಟ್ಟೆಯಲ್ಲಿ. ಪೂರೆ ಕಟ್ಟುದಲ್ಲ ಮಾರೆ, ಪ್ಲೇಟಲ್ಲಿ ಫುಲ್ ಆಯ್ತಲ್ಲ, ಅದಕ್ಕೆ ನಾನು ಹಾಕ್ಲಿಲ್ಲ. ಕ್ಲೀನ್ ಮಾಡೋ ಫಸ್ಟ್. ಬಂದ್ರು ಎಟ್ಟಿ ಎಕ್ಸ್ಪರ್ಟ್ ಕ್ಲೀನ್ ಮಾಡ್ಲಿಕ್ಕೆ. ಅವ್ರು ಕೇಳಿದ್ರು, ನಂದೊಂದು ಒಳ್ಳೆ ಜನ ಇದ್ದಾರೆ ಕ್ಲೀನ್ ಮಾಡಿ ಕೊಡ್ತಾರೆ ಅಂತೇಳಿ. ನಾನು ಹೇಳಿದೆ, ನಿಮ್ಮ ಜನ ಬಿಡಿ, ನಮ್ಮ ಜನ ಇವತ್ತು ರಜೆ ಉಂಟು ಅಂತ ಹೇಳಿದೆ. ಎಟ್ಟಿ ಕ್ಲೀನ್ ಮಾಡ್ಲಿಕ್ಕೆ ಮನೆಯಲ್ಲಿ ಇನ್ ಹೌಸ್ ಅಲ್ಲಿ ಜನ ಇದ್ದಾರೆ ಅಲ್ಲ, ನಾನು ಹೇಳಿ ಬಂದೆ. ಅವರಲ್ಲಿ ಹೇಳಿದ್ದು, ನ್ಯೂ ಇಯರ್ಗೆ ನನ್ನ ಮಗಳು ಹೊಸ ಆರ್ಟ್ ಮಾಡ್ಲಿಕ್ಕೆ ಕಲ್ತಿದ್ದಾಳೆ. ಅವಳು ಮಾಡಿದ ಆರ್ಟ್ ಉಂಟಲ್ಲ, ನೀವು ಇಷ್ಟವರೆಗೆ ನೋಡಿರ್ಲಿಕ್ಕಿಲ್ಲ ಅಂತ ಆರ್ಟ್. ನನ್ನ ಮಗಳು ನೋಡಿ, ಇದು ನೋಡಿ. ಈಗ ಗೋರಿಲ್ಲ ಅಂತ ಹೇಳಿದ್ಲು. ಎಂತಪ್ಪ ಇದು ಗೋರಿಲ್ಲ ಅಂತ ಕೇಳ್ತೀರಿ, ಹೀಗೆ ಉಂಟು ಅಂತೇಳಿ. ಯು ಅಲ್ಲಿ ಉಂಟು ಗೋರಿಲ್ಲ, ಇಲ್ಲ ಖಾಲಿ ಗೋರಿಲ್ಲ, ಅದು ಕೈ ಮಾಡಿ ತಂದಾಳೆ ನೋಡಿ. ಇದೊಂದು ಆರ್ಟ್ ಇವಳ್ದು. ಇನ್ನು ಸ್ವಲ್ಪ ಉಂಟು, ತೋರಿಸಲಿ ಇಲ್ಲಿ. ಗೋರಿಲ್ಲದ ಎಂತ ಇದು? ಇದು ಬೇರೆ ಕಾಣ್ತಾ ಉಂಟು. ಗೋರಿಲ್ಲದು ಚಿಚ್ಚಿಯಾಗಿ ಕಾಣ್ತಾ ಉಂಟು. ಎಂತ ಇದು ಗೋರಿಲ್ಲದು? ಬೋನಾ? ಈಗ ಆರ್ಮ್ಸ್ ಇತ್ತು. ಆಗ್ಬೋದು. ನಾಲ್ ನಿಮ್ಮ ಮಗಳು ರೈಸ್ ಇದ್ಲು, ಆರ್ಮ್ಸ್ ಮಾಡಿ ಬಂದಾಳೆ ಗೋರಿಲ್ಲದು. ಇನ್ನು ಸಹ ಆರ್ಟ್ ಉಂಟು ಅವಳ್ದು. ಆರ್ಟ್ 10 ವರ್ಷ ಮಗ ನಿನ್ನದು. ಅಲ್ಲೆಲ್ಲ ನೀನು ಸ್ಟಿಕ್ ಮಾಡಿದ್ಯಲ್ಲ, ಅದು ಆರ್ಟ್ ತೋರಿಸು. ಭಯಂಕರ ಆಗಿದ್ದಾಳೆ ನನ್ನ ಮಗಳಿಗೆ ಆರ್ಟಿಸ್ಟ್ ನೋಡಿ. ಇಲ್ಲಿ ನೋಡಿ, ಇದ್ದ ಬಂದ ಕಾಟನ್, ಅಮ್ಮನ ಸೈಜ್, ವಿನಕ್ಕದು ಸೈಜ್ ಎಲ್ಲ ಅಂಟಿಸಿ ಬಿಟ್ಟಿದ್ದಾಳೆ. ಎಂತ ಮಗ ಇದೆಲ್ಲ? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡು. ನೇಷನ್ ವಾಂಟ್ಸ್ ಟು ನೋ. ಬಿಲ್ಡಪ್ ಬೇಡ. ಎಂತ ಇದು? ನಿಲ್ಲು, ಇದು ಲಯನ್. ವೇಟ್, ದಿಸ್ ಇಸ್ ಲಯನಾ? ಯಾವ ಆಂಗಲ್ ಮಗ? ಇಲ್ಲಿ ಯಾವ ಪಾರ್ಟ್ ಲಯನ್ದು? ಮಂಡೆಯ? ಅದು ಕಾಲ್ ಸಪ್ರೇಟ್ ಮಾಡಿದಾಳೆ. ಅಮ್ಮದು ಸೈಜಾ? ಯಾವ ಫಿಂಗರ್? ಉಳ್ದದು ಯಾರ್ದು ಸಿಗ್ಲಿಲ್ಲ, ನನ್ನ ಫಿಂಗರ್ ಅಂತೆ. ಅಂದ್ರೆ ಇದು 5 ಫಿಂಗರ್ಸ್ ಉಂಟಲ್ಲ, ಅದನ್ನೆಲ್ಲ ನಮ್ಮದೇ ಈಗ ಒಟ್ಟಿಗೆ ಉಂಟು. ಅವಳು ಒಟ್ಟಿಗೆ ಮಾಡಲಿಲ್ಲ, ಅವಳೊಂದು ಬೇರೆ ರೀತಿಯ ಆರ್ಟಿಸ್ಟ್. ಸಪ್ರೇಟ್ ಮಾಡಿ ಬಿಟ್ಟಿದ್ದಾಳೆ ಫಿಂಗರ್ಸ್ ಅನ್ನು. ವಾ, ನಮ್ಮನೇದು ಆರ್ಟಿಸ್ಟ್. ಈಗ ಇದೇ ಕೆಲಸ ನಮಗೆ. ಕಾಟನ್ ಬಾಕ್ಸ್ ಕಟ್ ಮಾಡೋದು, ಗಮ್ ಹಾಕುದು, ಪತ್ತಿಸುದು. ಇದು ಫುಲ್ ಆಯ್ತು ಮಗ. ಇನ್ನೆಲ್ಲಿ ಹಾಕ್ತಿ? ಇನ್ನು ಡಾಡಾದ ಆಫೀಸ್ಗೆ ಹೋಗು ಸ್ವಲ್ಪ. ನ್ಯೂ ಇಯರ್ದು ಗಿಫ್ಟ್ ವಿನಾಕ್ಕಾಗಿ. ಸೀಕ್ರೆಟ್ ಸಾಂತ ಗಿಫ್ಟ್. ನಾಲ್ದು ಲೆಕ್ಕದಲ್ಲಿ ಸೀಕ್ರೆಟ್ ಸಾಂಟ ಗಿಫ್ಟ್. ಬನ್ನಿ. ಹ್ಯಾಪಿ ನ್ಯೂ ಇಯರ್. ಕಸ ಎಟ್ಟಿದು ಕಸ. ಬಿರಿಯಾನಿ ತಿಂದು ಸಾಕಾಯಿತು. ಇವತ್ತು ನಮಗೆ ಎಟ್ಟಿ ಫ್ರೈ, ಫ್ರೆಶ್ ಪ್ರಾನ್ಸ್ ಈಗ ಹೋಗಿ ತಂದದಲ್ಲ, ಅದನ್ನೇ ಫ್ರೈ ಮಾಡಿದ್ದು. ಇದರ ಜೊತೆ ಒಂದು ಸಿಂಪಲ್ ಆದ ಟೊಮ್ಯಾಟೊ ಸಾರು ಮತ್ತೆ ಇದು ನಾರ್ಮಲ್ ರೈಸ್. ಕೆಲವೊಮ್ಮೆ ಕಂಫರ್ಟ್ ಫುಡ್ ಅಂತೇಳಿ ಹೇಳ್ತಾರಲ್ಲ, ಇದು ನಮ್ಮೆಲ್ಲರ ಕಂಫರ್ಟ್ ಫುಡ್ ಅಲ್ಲ. ಏನು ತಿಂದು ಪೇಸಿ ಹೋದ್ರೆ ಸಹ ಇದು ತಿಂದಂತೂ ಪೇಸಿ ಹೋಗುದಿಲ್ಲ. ಸಿಂಪಲ್ ಆದ ಟೊಮ್ಯಾಟೊ ಸಾರೊಟ್ಟಿಗೆ ಒಂದು ಪ್ರಾನ್ಸ್ ಫ್ರೈ. ನ್ಯೂ ಇಯರ್ ಅಂತೂ ಫುಲ್ ಆನ್ ರಿಲ್ಯಾಕ್ಸ್ ಮಾಡಿದ್ದು. ಸಂಜೆಗೆ ಒಂದು ಐಸ್ ಕ್ರೀಮ್ ತಿನ್ನುವ ಅಂತೇಳಿ ಬಂದಿದ್ದೇವೆ ಎಲ್ಲರೂ ಸಹ. ಇಲ್ಲಿ ಉದಸಿನ ಆದ್ರೆ ಯಾರಿಗೆ ಸಹ ಡ್ರೈವ್ ಥ್ರೂಗೆ ಬಂದ್ರೆ ಆಯ್ತಾ. ಆರ್ಡರ್ ಇಂದ ಹಿಡಿದು ಐಸ್ ಕ್ರೀಮ್ ಸಹ ಕೈಯಲ್ಲಿ ಕೊಡ್ತಾರೆ. ಗಾಡಿಯಲ್ಲಿ ಕುತ್ಕೊಂಡೇ ತಿನ್ಬೋದು. ಪೇಮೆಂಟ್ ಸಹ ಗಾಡಿಯಲ್ಲಿ ಕುತ್ಕೊಂಡೇ ಮಾಡ್ಬೋದು. ಹೇಗೆ ಸೀಪೆ ಉಂಟಾ? ಸೀಪೆ ಉಂಟಾ? ತೋರ್ಸು ಸ್ವಲ್ಪ. ಒಳ್ಳೊಟ್ಟು ಸರಿ ಮಾಡಿದ್ದಾರೆ ಚೆಫ್. ನಮ್ಮಲ್ಲಿ ಅಂತೂ ಹೇಳುದೇ ಬೇಡ. ನ್ಯೂ ಇಯರ್ಗೆ ಎಲ್ಲ ಕಡೆ ಜಿಗ್ಗ ಲೈಟಿಂಗ್ಸ್ ಎಲ್ಲ ಹಾಕಿ ದೊಡ್ಡ ಬೋಲ್ಡ್ ಲೆಟರ್ ಅಲ್ಲಿ ಬರ್ತಿದ್ದಾರೆ, ಹ್ಯಾಪಿ ನ್ಯೂ ಇಯರ್ 2026 ಅಂತೇಳಿ.
ನ್ಯೂ ಇಯರ್ ಅಂದ ಮೇಲೆ ತುಂಬ ಜನರು ರೆಸೊಲ್ಯೂಷನ್ ಇಡ್ತಾರಲ್ಲ. ರೆಸೊಲ್ಯೂಷನ್ ಅಂದರೆ ಒಂದು ಇಚ್ಛೆ, ಈ ವರ್ಷದಲ್ಲಿ ನನಗೆ ಇದು ಮಾಡಬೇಕು, ಅದು ಮಾಡಬೇಕು, ವೆಯ್ಟ್ ಕಮ್ಮಿ ಮಾಡಬೇಕು, ವೆಯ್ಟ್ ಜಾಸ್ತಿ ಮಾಡಬೇಕು ಅಂತೇಳಿ. ಸೊ ನನ್ನ ರೆಸೊಲ್ಯೂಷನ್ ಎಂತ ಅಂದರೆ ಫ್ಯಾಮಿಲಿ ಹೆಲ್ತ್ ಆಯಿತಾ. ಸೊ ಎಲ್ಲರ ಹೆಲ್ತ್, ನನ್ನ ನಾಯಲ್ ಹಾಗೂ ವೀನಕ್ಕನ ವೆಯ್ಟ್ ಲಾಸ. ಸೊ ನೋಡಬೇಕು ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಪಡೋದು. ಲಾಸ್ಟ್ ಇಯರ್ ಸಹ ಪ್ರಯತ್ನ ಪಟ್ಟೆ, ಬಟ್ ಫೇಲ್ ಆದೆ. ಯಾಕಂದರೆ ತುಂಬ ಹೆಲ್ತ್ ಕಂಡೀಷನ್ಸ್ ಇದ್ದ ಕಾರಣ ವೆಯ್ಟ್ ಲಾಸ್ ಸ್ವಲ್ಪ ಚಾಲೆಂಜಿಗೆ. ಬಟ್ ಟ್ರೈ ಆ್ಯಂಡ್ ಟ್ರೈ ಟಿಲ್ ಯು ಸಕ್ಸೀಡ್ ಅಂತೇಳಿ ಹೇಳ್ತಾರಲ್ಲ. ಸೊ ಈ ವರ್ಷ ಸಹ ಪ್ರಯತ್ನ ಪಡಲೇಬೇಕು, ಮತ್ತು ಫಲ ಅಂತೂ ದೇವರು ಕೊಟ್ಟೇ ಕೊಡ್ತಾರೆ. ಎಫರ್ಟ್ಸ್ ನಮ್ಮ ಸೈಡಿಂದ 100% ಆಗಬೇಕು ಅಷ್ಟೇ. ನಿಮ್ಮ ಜನರಲ್ ರೆಸೊಲ್ಯೂಷನ್ ಅಂತ ಈ ವರ್ಷಕ್ಕೆ ಕಮೆಂಟ್ ಮೂಲಕ ಹೇಳಿಕಂತೂ ಮರಿಬೇಡಿ ಆಯಿತಾ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡ್ಲಿಕ್ಕಂತೂ ಮರಿಬೇಡಿ.